ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಮನುಷ್ಯರಾಗಿ ಏನು ಮಾಡ್ತೇವೆ, ಅನೇಕ ಒಂದು ಹಸಿವೆ ಆದಾಗ ಒಂದು ದುಡ್ಡಿಗೆ ಆಸೆಗೆ ಏನು ಮಾಡ್ತೇವೆ, ನಾವು ಮಣ್ಣಿನ ಆಸೆಗೆ, ಹೊನ್ನಿನ ಆಸೆಗೆ ಏನು ಮಾಡ್ತೇವೆ, ಪಾಪದಲ್ಲಿ ಸಿಕ್ಬಿಡ್ತೇವೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ಯೇಸು ಕ್ರಿಸ್ತನ ನಂಬಿದಾಗ, ಇವತ್ತು ನಮಗೆ ಎಂಥ ಕಣ್ಣೀರು ಕಷ್ಟ ಬಂದರೂ ಕೂಡ ನಾವು ದೇವರಲ್ಲಿ ನಂಬಿದಾಗ ದೇವರು ಏನು ಮಾಡ್ತಾರೆ, ಸೈತಾನಿಂದ ನಮಗೆ ತಪ್ಪಿಸ್ತಾರೆ. ಅಲ್ಲಲ್ಲಿ ಯಾಕಂದರೆ ಆತನು ಪ್ರತಿಯೊಂದು ಸಮಯದಲ್ಲಿ ದೇವರ ಹೆಣ್ಣು ಹೊನ್ನು ಮಣ್ಣು ಅನ್ನು ಜೀವಿಸಿದ ಒಂದು ಗೆದ್ದು ಬಂದಂಥ ದೇವರಾಗಿದ್ದಾರೆ. ಇವತ್ತು ನಾವು ಯೇಸು ಕ್ರಿಸ್ತನನ್ನು ನಂಬಿದಾಗ ಖಂಡಿತ ದೇವರು ಏನು ಮಾಡ್ತಾರೆ, ಆ ಸೈತಾನ ನಾವು ಎಲ್ಲ ಶೋಧನೆಗಳಿಂದ ನಮಗೆ ತಪ್ಪಿಸ್ತಾರೆ. ಯಾಕಂದರೆ ನಾವು ದೇವರಿಗೆ ನಂಬೋಕ್ಕಿಂತ ಮುಂಚಿತವಾಗಿ ನಮಗೆ ಎಷ್ಟೇ ನಾವು ಪಾಪದಿಂದ ಶೋಧನೆ ಬರಲ್ಲ. ಯಾವಾಗೈತೆ ನಾವು ಯೇಸು ಕ್ರಿಸ್ತನಿಗೆ ನಂಬ್ಕೋತೇವೆ, ದೇವರ ವಾಕ್ಯದಲ್ಲಿ ಬೆಳಿತೀವಿ, ಪ್ರಾರ್ಥನೆಯಲ್ಲಿ ಬೆಳಿತೀವಿ, ಆಗ ಏನಾಗುತ್ತೆ, ನಮಗೆ ಆ ಶೋಧನೆಗೆ ಒಳಗಾಗುವಂತೆ ನಮ್ಮ ಪಾಪದಲ್ಲಿ ಹಾಕುವುದಕ್ಕೆ ಆತನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆದರೆ ನಾವು ಆ ಯೇಸು ಕ್ರಿಸ್ತನಲ್ಲಿ ಬಲವಾಗಿ ಇದ್ದುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ, ದೇವರಿಗೆ ಪ್ರಾರ್ಥಿಸಿದಾಗ, ದೇವರಿಗೆ ಮೊರೆ ಇಟ್ಟಿದಾಗ ದೇವರು ನಮಗೆ ಬಲಪಡಿಸ್ತಾನೆ. ಯಾವ ರೀತಿ ದೇವರ ಆತ್ಮನು ಆ ಯೇಸು ಕ್ರಿಸ್ತನ ಜೊತೆ ಇದ್ದು ಅಡವಿಯಲ್ಲಿ ಆತನಿಗೆ ಆ ಶೈತಾನಿನಿಂದ ಶೋಧಿಸಿದಾಗ ಕೂಡ ದೇವರು ಬಲ ಕೊಟ್ಟು ಶಕ್ತಿ ಕೊಟ್ಟು ಆ ಶೈತಾನ ಮಾತಿಗೆ ಒಳಗಾಗದಂತೆ ದೇವರು ಯೇಸು ಕ್ರಿಸ್ತನನ್ನು ಆ ಸಂರಕ್ಷಣೆ ಕೊಟ್ಟಿದ ಹಾಗೆ ಅದ್ಭುತವಾಗಿ ಇವತ್ತು ನಾವು ಕೂಡ ಯೇಸು ಕ್ರಿಸ್ತನನ್ನು ನಂಬಿದಾಗ ದೇವರು ಏನು ಮಾಡ್ತಾರೆ, ಯಾವುದೇ ಒಂದು ಪಾಪದಲ್ಲಿ ನಾವು ಬೆಳೆದಂತೆ ದೇವರು ಏನು ಮಾಡ್ತಾರೆ, ನಮಗೆ ಕಾಪಾಡ್ತಾರೆ. ನೋಡ್ಬೇಕಾದ್ರೆ ಏಸಾವನು ಕೂಡ ಏನು ಮಾಡಿದನಂದ್ರೆ, ರೊಟ್ಟಿಗಾಗಿ ತನ್ನ ಚೊಚ್ಚಲು ತನ್ನ ಹಕ್ಕನ್ನು ಯಾಕೋಬನಿಗೆ ಮಾರಿಬಿಟ್ಟನು. ಅದೇ ರೀತಿ ಇವತ್ತು ಅನೇಕ ರೀತಿಯ ಸತ್ಯವೇದದಲ್ಲಿ ನೋಡ್ತೇವೆ, ಒಂದು ಮನೆಗಳಿಗೋಸ್ಕರ, ಆಸ್ತಿ ಅಂತಸ್ತಿಗೋಸ್ಕರ ಅನೇಕ ಜನರು ಏನು ಮಾಡ್ತಾರೆ, ಅಲ್ಲಿ ಪಾಪ ಮಾಡಿದ್ದು ನಾವು ನೋಡ್ತೇವೆ. ಆದರೆ ನಮ್ಮ ರಕ್ಷಕನ ಯೇಸು ಕ್ರಿಸ್ತನು ಆ ಸೈತಾನಿಂದ ಶೋಧಿಸಲ್ಪಟ್ಟ ಕೂಡ 40 ದಿನ ಆತನು ಊಟ ಮಾಡದೆ ಇರುವಾಗ ಕೂಡ ದೇವರಲ್ಲಿ ಪಾಪ ಮಾಡದೆ ಸೈತಾನಿಗೆ ಏನು ಮಾಡಿದರು, ಗದರಿಸಿದರು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಆ ಸೈತಾನನ್ನು ಗದರಿಸಬೇಕು. ಇವತ್ತು ನಾವು ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಆ ಸೈತಾನನ್ನು ಎದುರಿಸಿದರೆ ಏನಾಗುತ್ತೆ, ಸೈತಾನನು ನಮ್ಮಿಂದ ಬಿಟ್ಟು ಓಡಿ ಹೋಗ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಕೂಡ ಇವತ್ತು ದೇವರಿಗೆ ನಂಬಿದಾಗ ಇವತ್ತು ಎಂಥ ಕಣ್ಣೀರು ಕಷ್ಟ ಸಂಕಷ್ಟಗಳು ಶೋಧನೆ ಬಂದರೂ ಕೂಡ ನಾವು ದೇವರಲ್ಲಿ ಇದ್ದುಕೊಂಡು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೂ ಕೂಡ ದೇವರು ಜಯ ಕೊಡ್ತಾರೆ. ಯಾಕಂದ್ರೆ ಶೋಧನೆಗಳು ಬರುವಂಥದ್ದು, ಪರೀಕ್ಷೆಗಳು ಬರುವಂಥದ್ದು ನಮ್ಮ ಹಿತಕ್ಕೋಸ್ಕರ, ನಮ್ಮ ಒಂದು ಏಳಿಗಾಗಿ ಬರುತ್ತದೆ. ನಮಗೆ ಉನ್ನತವಾದ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಈ ಶೋಧನೆಗಳು ಬರ್ತವೆ. ಅದಕ್ಕೆ ಈ ಶೋಧನೆ ಬರುವಾಗ ನಾವು ಭಯಪಡದೆ, ನಾವು ಹೆದರದೆ ನಾವೇನು ಮಾಡಬೇಕು, ದೇವರಲ್ಲಿ ಇದ್ದುಕೊಂಡು ಆತನ ಆತ್ಮದಿಂದ ಅಭಿಷೇಕ ಬಂದು ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಏನು ಮಾಡ್ತಾರೆ, ಸೈತಾನನಿಗೆ ಗದರಿಸಿ ನಮ್ಮಿಂದ ದೂರ ಓಡಿಸಿ ಬಿಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.